ನಂತರ ತಿನ್ ತೋರ್ಸೋ ಬಸ್ಸು ನೀನು. ಅದಕ್ಕೆ ಬಸ್ಸು ನಿನ್ನ ನಾವು ಮಾಡಿಕೊಂಡಿರೋದು. ಮುಚ್ಚು ಬಾಯಿನ, ಅದೆಲ್ಲ ಚೆನ್ನಾಗಿರೋದಿಲ್ಲ. ಆ ತಲೆನೇ ಹಂಗೆ ತಿಂತ ಇದೀವಿ ಪಾಪ, ಭಟ್ರು ತಲೆ ಹೆಂಗೆ ತಿಂತಿದ್ಲ. ಬೇಳೆಲ್ ಮಾತ್ರ ರಸಂ ಮಾಡ್ತಾರೆ ಅಂತ ಕೇಳಿದ್ದೆ, ಕುಡ್ದಿದ್ದೆ. ಇದ್ದೆ ಹೆಂಗ್ ಬಸ್ಸು, ನಾಟಿ ಕೋಳಿಲು ರಸಮ್ಮು? ಯಾಕೆಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಅಂತಮ್ಮ ಸ್ಪೆಷಲ್ ಏನು? ನಾಟಿ ಕೋಳಿ ರಸಮ್ಮು ನಮ್ಮಳ್ಳಿಯವ್ರಿಗೆ ಇನ್ನೂ ಚಂದ. ಬಾಗುರು ನಮ್ಮಳ್ಳಿಗೆ ಜೊತೆಗೆ. ಈ ರಸಮ್ಮು ನಾನ್ ವೆಜ್ಗೆ ಈ ಸಾಂಬಾರ್ ಈರುಳ್ಳಿ ಹಾಕಬೇಕು, ಅವಾಗ್ಲೇ ಮಜಾನೇ ಬೇರೆ, ಒಳ್ಳೆ ಟೇಸ್ಟ್ ಬರ್ತದೆ. ಹಾಕೊಳ್ಳಿ. ಬಸ್ಸೋ ಹೇಳು ಬಸ್ಸು. ಏನ್ ಬಸ್ ಹಿಂಗ್ ಕೊಡ್ತಾ ಇದೀಯ? ಚಿಕನ್ ಕತ್ರಿಸೋದ್ ನೋಡಿದೀನಿ, ನೀನ್ ನೋಡಿದ್ರೆ ಕೊಡ್ತಾ ಇದೆಯಲ್ಲ ಬಸ್ಸು. ಬಾಸು ಒಂದೊಂದು ಐಟಮ್ಗೆ ಒಂದೊಂದ್ ತರ ಮಾಡ್ಕೋಬೇಕು. ನಾಟಿ ಕೋಳಿನ ರಸಮ್ಗೆ ಹಾಕೋತಾ ಇದೀವಿ ಅಂದ್ರೆ ಅದ್ರ ರಸ ಎಲ್ಲ ಬಿಟ್ಕೊಂಡು ಒಳ್ಳೆ ಟೇಸ್ಟ್, ಒಳ್ಳೆ ಶಕ್ತಿ ನಿನ್ಗೆ ಬರ್ಬೇಕು ಅಂದ್ರೆ ಚೆನ್ನಾಗಿ ಕುಟ್ಬೇಕು ಬಸ್ಸು. ಅಲ್ಲ ಬಸ್ಸು, ನಾನ್ ನೋಡಿದ್ರೆ ಇಷ್ಟ ದಿನ ಬೇಳೆಲ್ ಮಾತ್ರ ರಸಂ ಮಾಡ್ತಾರೆ ಅಂತ ಕೇಳಿದ್ದೆ, ಕುಡ್ದಿದ್ದೆ. ಇದ್ದೆ ಹೆಂಗ್ ಬಸ್ಸು, ನಾಟಿ ಕೋಳಿಲು ರಸಮ್ಮು? ಯಾಕೆಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಅದು ಬೇಳೆ, ಇದು ಮೂಳೆ. ನೀನ್ ತಿನ್ಬಿಟ್ಟು ಕೊಡ್ತೀಯಲ್ಲ ವೀಕ್ಷಕರಿಗೆ ಕೂಳೆ. ಏ ಬಸ್ಸು, ನಾನ್ ತಿಂತಾ ಇದ್ರೆ ಕೂಳೆ ಅಲ್ಲ, ಅದೊಂಥರ ಕಲೆ. ಹೌದಾ ಬಸ್ಸು? ಹ್ಞೂ ಬಸ್ಸು, ನಾನ್ ತಿನ್ನೋದೇ ಒಂದ್ ಕಲೆ. ಯಾರ ಕೈಲಿ ತಿನ್ನಕೈತದೆ ಬಸ್ಸು? ನಂತರ ತಿನ್ ತೋರ್ಸೋ ಬಸ್ಸು ನೀನು. ಅದಕ್ಕೆ ಬಸ್ಸು ನಿನ್ನ ನಾವು ಮಾಡಿಕೊಂಡಿರೋದು. ಮುಚ್ಚು ಬಾಯಿನ, ಅದೆಲ್ಲ ಚೆನ್ನಾಗಿರೋದಿಲ್ಲ. ಬನ್ನಿ ಇವಾಗ ಒಂದು ಅದ್ಭುತವಾಗಿರೋ ನಾಟಿ ಕೋಳಿ ರಸಂ ಮಾಡ್ಕೊಳ್ಳೋಣ. ಅಡುಗೆ ಎಣ್ಣೆ, ಸಾಸಿವೆ, ನಾಟಿ ಕರಿಬೇವಿನ ಸೊಪ್ಪು, ಮಂಗಳೂರು ಗುಂಡು ಮೆಣಸಿನ್ಕಾಯಿ, ಜಜ್ಕ ಬಂದಿರೋ ಹಸಿರು ಮೆಣಸಿನ್ಕಾಯಿ, ಜಜ್ಕ ಬಂದಿರೋ ಸಾಂಬಾರು ಈರುಳ್ಳಿ, ಕುಟ್ಟಿ ಪುಡಿ ಮಾಡ್ಕೊ ಬಂದಿರೋ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು,
ಬರ್ಲಿ ನಾಟಿ ಕೋಳಿ. ಬಂದೆ ಬಸ್ಸು. ಬಸ್ಸು ನಮ್ ಭಟ್ರು ಜಜ್ಜಿ ಬಜ್ಜಿ ಮಾಡಿರೋ ನಾಟಿ ಕೋಳಿ ಹಾಕಿ ಬಸ್ಸು. ಓಕೆ ಬಸ್ಸು ಹಾಕನ ಈಗ. ಜಜ್ಕ ಬಂದಿರೋ ತಾಜಾ ನಾಟಿ ಕೋಳಿ. ಕಲ್ಲುಪ್ಪು, ಅರಿಶಿಣ ಪುಡಿ, ರಸಂಗೆ ನೀರು, ಸ್ಲೈಸಾಗಿ ಕಟ್ ಮಾಡ್ಕೊಂಡ್ರೆ ನಿಂಬೆಹಣ್ಣು, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ನಾನು ಕುಡಿ ಅದ್ರಲ್ಲಿ ರಸ್ತಮ್ಮ. ಕತ್ಮಿಸ್ಗೆ ಎತ್ಬಿಟ್ಟಿ ಬಾಸು ಪಾಪ ಹುಡ್ಗುಂದ. ಬಸ್ಸು ಸ್ಮೆಲ್ಲು ತೋರಿಸ್ತೆ. ಅದನ್ನ ಆಮೇಲೆ ನೋಡ್ತಾರೆ, ಮೊದ್ಲು ಊಟ ಹಾಕ್ಸ್ರಿ. ನಮಸ್ಕಾರ ಬಸ್ಸು. ಇಷ್ಟುದ್ದ ಇದ್ರು ನಿಮ್ಗೆ ಇಷ್ಟುದ್ದ ತಂದಿದ್ದೀನಿ ತಗೋ. ನಿಮ್ ಪ್ರತಿ ಸಲಿನೂ ನಾವು ದೊಡ್ಡ ಎಲೆನೇ ತರೋದು, ನಿಮ್ಗೆ ಯಾವತ್ತೂ ಮಿಸ್ ಮಾಡಲ್ಲ. ತಗೊಳ್ಳಿ ರಮಣ, ನಿಂಗೂ ಅಷ್ಟೇ ಅಲೋಕಿ ಬಸ್ತಾರ ದೊಡ್ಡ ತಂದಿದ್ದೀನಿ. ಇವತ್ತೆಲ್ಲರೂ ಮಸ್ತಾಗಿ ಹೊಡಿಬೇಕು ರಸಮ. ತಗೊಳ್ಳೋ. ಬೊಂಬಾಟ್ ಆಗದೆ ಹತ್ರಲ್ಲಿ ನಮ್ಮ ಲೆಗ್ ಪೀಸ್ ಅಂತೂ. ನಮಗೆ ಚಿಕನ್ ಬಂದ್ಬಿಟ್ರೆ ಲೆಗ್ ಪೀಸ್ ಪಕ್ಕ. ಆಲೆ ಬಾಯಿ ನೀರು ಊರ್ತಾದೆ. ಒಂದೇ ಸರಿ ಬಿಟ್ಕೊಳ್ಳೋಣ ಅಂದರೆ ಒಂಚೂರು ಕಾಯಿಸೋಣ ನಿಮ್ಮನ್ನ ಅಂತ ಕಾಯಿಸ್ತೀನಿ. ಸಂಪ್ರದಾಯ ಕಂಡ ಸಕ್ಕತ್ತಾಗದೆ ಸುಟ್ಟದೆ. ಬಾಸು ಬಸ್ಸು ನಿಮ್ಗೆ ಇನ್ನೊಂದು ಲೆಗ್ ಪೀಸು ಅಲ್ಲಿಂದ ಹುಡಿಕ ಬಂದಿದ್ದೀನಿ. ಒಳ್ಳೆಯವನು ಬಸ್ಸು ನೀವು. ನನಗೆ ಅಂತ, ನಿನಗೆ ಅಂತ ಅಲ್ಲ, ನಮ್ ವೀಕ್ಷಕರಿಗೆ ಅಂತ. ನೀನ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ತೋರಿಸ್ಲಿ ಅಂತ. ಇವಾಗ ಕೊಡಿಲಿ. ಕೊಡೋಕ್ ಮುಂಚೆನೆ ಕಿತ್ಕೋತಾ ಇದೆಯಲ್ಲ ಬಾಸು. ನೋಡಿ ಏನಿದು. ಇವಾಗಿಂದ ಕಾಯ್ತಿದ್ರಿ ನೀವು. ಬತ್ತು ನನ್ನ ಪಾಲೊಂದು ಪೀಸು. ಏನು ಮಾತೇ ಬರಲ್ಲ, ಬರೀ ಬಾಯಿ ಪೀಸ್ ಹೋಗ್ಬೇಕಷ್ಟೆ. ಹಿಂಗೇನ ಬಂದ್ಬಿಟ್ರೆ ಪೀಸು ಉಂಡುಂಡೇನೆ ಹೊಂಟೈತೆ ಅವಳಿಗೆ. ನಾಟಿ ಕೋಳಿ ರಸಮು ಇದನ್ನ ಕುಡಿತಿದ್ರೆ ನನ್ನ ಮೈಯೆಲ್ಲ ಜುಮ್ ಜುಮ್. ಒಳ್ಳೆ ಟೇಸ್ಟ್ ಬಂದಿದೆ ರಸಮು. ರಸಮ್ಮು ಖಾರವಾಗಿ ಒಳ್ಳೆ ಇದಿರೋದಕ್ಕೆ ನನ್ನ ಬಾಡಿ ಎಲ್ಲ ಜುಮ್ ಜುಮ್ ಆಗಿ ಬೆವರು ಬರ್ತಿದೆ. ನೀವೆಲ್ಲ ಮಾಡ್ಕೊ ಕುಡಿತಾ ಇದ್ರೆ ಹೆಂಗಿರ್ಬೋದು ಅಂತ. ಎಲ್ಲಿದೆ ಅಂದರೆ ಸ್ವರ್ಗ.
ಈ ಬಾಡಲ್ಲಿದೆ ಸ್ವರ್ಗ. ಏನ್ರಿ ಒಂದೊಂದು ಪೀಸು ರೀ ಸಾಕಾತಾಗ ಬಂದದೆ. ಪೀಸು ತಿಂತಾಯಿರಿ, ರಸಮು ಕುಡಿತಾಯಿರಿ, ಎಲ್ಲ ವೆರೈಟಿ ಮಾಡಿ ತೋರಿಸ್ತಾ ಇರ್ತೀವಿ. ನೀವು ಬರ್ರಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಾಸು ಇನ್ನೊಂದು ಪ್ಲೇಟ್ ಹಾಕೋ. ಬಾ ಬಾಸು, ದೂರ ಹೊಂಟಕೋರೆ ಬರ್ತಾರೆ. ಇನ್ನೊಂದು ಪೀಸು, ಲೆಗ್ ಪೀಸು. ನನಗೆ ಅಂತ ಸ್ಪೆಷಲಾಗಿ ಹೊಡೆದು ಕೊಡ್ತಾರೆ ನಮ್ಮ ಇನ್ನೊಬ್ರು ಬಾಸು. ಮೂಳೆ ಗಟ್ಟಿ ನಾಟಿ ಕೊಡಿ, ಸ್ವಲ್ಪ ಕಡಿ ಕಷ್ಟ, ಅದು ಅದ್ವಾಗಿ ಬೆಂದದೆ. ಬಾಸು ಇನ್ನೊಂದು ರೌಂಡ್ ಹಾಕು ಬಾಸು. ಆಗಲೇ 3 ತಣ್ಗೆ ಕುಡ್ದಿದ್ದೀನಿ, ನೀನು ಹೋಗಿ ಬರಲೇ ಇಲ್ವಲ್ಲ ಬಸ್ಸು. ಇಲ್ಲೊಂಚೂರು ಹಾಕು ಬಸ್ಸು. ಅದಕ್ಕೆ ಕಾರಣನೇ ನಾಟಿ ಕೋಳಿ ಬಸ್ಸು. ಅದ್ರ ರಸಮ್ಮು ಆರೋಗ್ಯಕ್ಕೆ ಒಳ್ಳೇದು. ಜಡಿ ಹೇಳ್ತೀನಿ, ಈಗ ಜಡಿತಾ ಇರ್ತೀನಿ ನೋಡಿ ಬಸ್ಸಿ, ಕುಡ್ದಾಕ್ಬಿಡ್ತೀನಿ ಈಗ. ಇಲ್ಲೊಂಚೂರು ಹಾಕು ಬಸ್ಸು. ಓಹೋ ಬಿಡು ಬಸ್ಸು, ಸಾಕಾಗತ್ ಕಣ ಬಿಸಿ ಬಿಸಿಲಿ. ದೇಹಕ್ಕೆ ತಾಕತ್ ಬರ್ತದೆ. ಒಡಿ ಹೇಳ್ತೀನಿ, ಎಲ್ಲ ಕಡೆಯಿಂದ ಬರ್ತದೆ ಬಸ್ಸು ತಾಕತ್ತು. ಬಸ್ಸು ನಮ್ ಮಾತ್ರ ಒಂದೇ ಕಡೆ ಕಾಣಿಸ್ತಾ ಇರೋದು. ಎಲ್ಲಿ ಹೊಟ್ಟೆಲ ಬಸ್ಸು. ಈಗ ಪೀಸು ತಿಂದೆ, ರಸಮು ಕುಡ್ದೆ, ಸ್ವಲ್ಪ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ರಸ ಮೇಲೆ ಅನ್ನ ಹೆಂಗೆ ತಿನ್ನೋದು ಅಂದರೆ ತೋರಿಸ್ತೀನಿ ನೋಡಿ ಈಗ. ಬಿಸಿ ಬಿಸಿ ಸುಡ್ತಾ ಇರೋದು ಕೊತ್ಕು ಹೆಂಗೆ ಹೋಯ್ತದೆ ಅಂದರೆ ಬಾಡಿ ಒಳಿಕೆ ಹೋಯ್ತದೆ ಈಗ ಬಾಯಳಿಕೆ. ಆಸಮ್ ಇದು, ಆಸಮ್ಮು ರಸಮ್ಮು ಒಳ್ಳೆ ಸಕ್ಕತ್ತಾಗಿ ಬಂದದೆ. ಆಸಮ್ಮು ಮುಗ್ಗಾಂಬಾಗ ಮಜಾ ಬಂತು, ಸೂಪರು ಸೂಪರು. ಸೂಪರು. ವೀಕ್ಷಕರ, ಇವತ್ತಿನ ರೆಸಿಪಿ ನಾಟಿ ಕೋಳಿ ರಸಮ್ಮು ಹೆಂಗಿದೆ ಗೊತ್ತಾ? ಆಹಾ, ಕುಡಿತಾ ಇದೆ, ಇನ್ನೂ ಕುಡಿಯೋಣ ಅನಿಸ್ತಾ ಇದೆ. ನೀವು ಮಾಡ್ಕೊಳ್ಳಿ, ಆರೋಗ್ಯಕ್ಕೆ ಒಳ್ಳೇದು. ನಾಟಿ ಕೋಳಿ ರಸಮ್ಮು ಸೂಪರ್ ಬಟ್ರೆ. ನಾಟಿ ಕೋಳಿ ರಸಮ್ಮು ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ. ಅದ್ಭುತ. ಆ ಕಾಳು ಮೆಣಸು, ಜೀರಿಗೆ, ಆ ಬೆಳ್ಳುಳ್ಳಿ, ಆ ಸಾಂಬಾರು ಈರುಳ್ಳಿ ಸಖತ್ತಾಗತ್ತೆ ಟೇಸ್ಟು. ನೆಗಡಿ ಇದ್ರೂ ಕಿತ್ಕೊಂಡು ಹೊಂಟೋಯ್ತದೆ. ಬಿಸಿ ಬಿಸಿಯಾಗೆ ಸಖತ್ತಾಗೈತೆ. ನಾಟಿ ಕೋಳಿ ಪೀಸು, ಲೆಗ್ ಪೀಸು ಅದ್ಭುತವಾಗಿ ಬೆಂದೈತೆ. ರಸಮ್ನ ಮತ್ತೆ ಮತ್ತೆ ಕುಡಿಯೋಣ ಅನಿಸ್ತದೆ, ಅಷ್ಟು ಅದ್ಭುತವಾಗೈತೆ. ಯಾವುದೇ ಮಸಾಲೆ ಹಾಕಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಕುಡೀರಿ, ವಾರದಲ್ಲಿ ಒಂದು ಸತ ಈ ಥರ ಮಾಡ್ಕೊಂಡು ಕುಡಿದ್ರೆ ಅದ್ರ ಮಜಾನೇ ಬೇರೆ. ಮಾಡಿ ಕುಡೀರಿ, ಸಖತ್ತಾಗಿರ್ತದೆ. ನೀವಂತೂ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿಯೋಣ ಅಂತ ಅಂತಾನೆ ಇರ್ತೀರಾ, ಅಷ್ಟು ಅದ್ಭುತವಾಗೈತೆ. ಟ್ರೈ ಮಾಡಿ ನೋಡಿ, ನೀವು ಯಾವಾಗ ಇಷ್ಟಪಡ್ತೀರಾ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ. ನೋಡಿ ನೋಡಿ, ಅದ್ಭುತ, ಸೂಪರಾಗೈತೆ. ಮಾಡ್ಕೊಳ್ಳಿ, ಕುಡ್ಕೊಳ್ಳಿ, ಸೂಪರ್. ತಲೆ ಮುಂಜತ್ ತಲೆ ಎಲ್ಲಿದೋ ಇಲ್ಲಿ ತನಕ ನನ್ನ ಬಾಯೊಳಗೆ ಕೊಂಡೋಗ್ಬಿಡು, ಸ್ವರ್ಗ ಇರ್ತದೆ. ಏನಂದ? ಆ ತಲೆನೇ ಹೆಂಗೆ ತಿಂತಾ ಇದ್ದೀವಿ ಪಾಪ, ಭಟ್ರು ತಲೆ ಹೆಂಗೆ ತಿಂತಿದ್ಲ. ಅದಕ್ಕೆ ಇನ್ಮೇಲೆ ನಮ್ಮ ತಲೆ ತಿನ್ಬಾರ್ದು ಅಂತಾನೆ ಅವನಿಗೆ ಈ ತಲೆ ಕೊಟ್ಟಿದ್ದೀವಿ. ನಂಗ ಬಸ್ಸು ಬಿಡು, ನಿಮ್ಮ ತಲೆ ತಿನ್ನಲ್ಲ ನಾನು ಇನ್ಮೇಲೆ, ಇದ್ರ ತಲೆ ತಿಂತೀನಿ. ಸೂಪರ್ ಆಗಿದೆ. ಹೆಂಗಿತ್ತು ರೆಸಿಪಿ? ಮಾಡಿದ್ದು ನಾಟಿ ಕೋಳಿ ರಸಮ್ಮು. 1 2 3 ಸ್ಟಾರ್ಟ್. 1 2 3 ಸ್ಟಾರ್ಟ್.
ಇದೇ ವನವಾಸ ಅಂದ್ರೆ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಸ್ಸು ರಸಮ್ ಸೂಪರ್ ಆಗದೆ ಬಸ್ಸು. ಇವತ್ತೋಗಿ ವಿಡಿಯೋ ನೋಡಿ ನಾಟಿ ಕೋಳಿ ತಂದು ಮಾಡಿಸ್ಕೊಂಡು ನಮ್ಮ ಅಮ್ಮನ ಕೈಲಿ ರಸಮ್ ಕುಡಿತೇವ್ರೆ ಇಲ್ಲೇನೆ ತಡಿಯಾಕೈತಲ್ಲ. ಇನ್ನು ಅಲ್ಲೆಷ್ಟು ಕುಡಿತೀನೋ. ರಾಮ ಮಾಡೋಣ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಿಯಲ್ಲ. ಓಟ್ ಬತ್ತೀಯಾ ಟಾಟಾ ಓಟ್ ಬಾ